ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ವಿವೇಕ್ ಮಲಗಿರ್ತಾನೆ. ಎಲ್ಲೋ ಸೌಂಡ್ ಬರ್ತಾ ಇದೆಯಲ್ಲ, ಇದು ಗೊರ್ಕೆ ಸೌಂಡು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ. ನೋಡಿದ್ರೆ ಗೌರಿ ಮಲಗಿರ್ತಾಳೆ ಪಕ್ಕದಲ್ಲಿ. ಅಲ್ಲ, ಇವಳೇ ಇಷ್ಟು ಗೊರ್ಕೆ ಹೊಡಿತಿದ್ದಾಳೆ, ಮತ್ತೆ ಇವಳು ನನಗೆ ಹೇಳ್ತಾಳಲ್ಲ ಅಂತ ಹೇಳ್ತಿದ್ದಂಗೆ, ಹಲೋ ಸರ್, ಇದು ನಂದಲ್ಲ ಗೊರ್ಕೆ, ಮತ್ತೆ ನಿಂದಲ್ಲ ಅಂದಮೇಲೆ ಮತ್ತೆ ಯಾವುದು ಹೊರ್ಗಡೆ ಪ್ರಾಣಿಗಳೇನಾದ್ರೂ ಈ ರೀತಿ ಗೊರ್ಕೆ ಹೊಡಿತಿದ್ದಾವ ಅಂತ ವಿವೇಕ್ ಹೇಳ್ತಿದ್ರೆ, ಹೋ ನಿಮ್ಗೂ ಅನುಮಾನ ಬಂತಾ ಯಾವುದೋ ಪ್ರಾಣಿಗಳೆಲ್ಲ ಗೊರ್ಕೆ ಹೊಡಿತಿದ್ದಾವೆ ಅಂತ? ಹೇಳಿ ನಿಮಗೊಂದು ತೋರಿಸ್ತೀನಿ ಅಂತ ಹೇಳಿ ಗೌರಿ ವಿವೇಕ್ ಫೋನ್ನ ಅವನ ಕೈ ಕೊಡ್ತಾಳೆ. ನೋಡಿ ಯಾರ ಗೊರ್ಕೆ ಸೌಂಡ್ ನೀವೇ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಂಗೆ, ಏನು ನಾನು ಗೊರ್ಕೆ ಹೊಡಿತಿದ್ದೀನಾ? ನಿಜಾನಾ? ಯಪ್ಪ ದೇವ್ರೇ ಅಂತ ಅನ್ಕೊಳ್ತಿದ್ದಂಗೆ, ಇನ್ನೇ ನಾನು ಹೊಡಿತಿದ್ದೀರಾ? ಹೇಳಿ, ನೀವು ಈ ರೀತಿ ಹೇಳ್ತೀರಾ ಅಂತಾನೆ ನೀವು ಈ ರೀತಿ ಹೇಳ್ತೀರಾ ಅಂತಾನೆ ನಾನು ರೆಕಾರ್ಡ್ ಸಹ ಮಾಡಿಟ್ಟಿದ್ದೀನಿ, ನೋಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಗೌರಿ. ಆಗ ಹೌದಾ, ಏನಪ್ಪ ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾ ಅವನು ಆ ಸೌಂಡ್ನ ಕೇಳ್ಕೊಳಕ್ಕಾಗದೆ ಆಫ್ ಮಾಡಿ ಇಬ್ರು ಮಲಗಿರ್ತಾರೆ. ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆಗಿರುತ್ತೆ. ಅವ್ರವ್ರ ದಿನಚರಿ ಕೆಲಸಗಳನ್ನ ಅವ್ರವ್ರ ಪಾಡಿಗೆ ಮಾಡ್ಕೋತಾ ಇದ್ರೆ, ಈ ಕಡೆ ನೋಡಿದ್ರೆ ಮನೆಗೆ ವಿವೇಕ್ ಅವ್ರ ಮನೆಗೆ ಡಾಕ್ಟರ್ ಅವ್ರು ಬಂದಿರ್ತಾರೆ. ಆಗ ಸೀದಾ ಸರಿತಾ ಹೋಗಿ, ಡಾಕ್ಟರ್ ನೀವ್ಯಾಕೆ ಬಂದಿದ್ದೀರಾ? ನಮ್ಮ ಮನೇಲಿ ಯಾರಿಗೂ ಏನು ತೊಂದರೆ ಇಲ್ವಲ್ಲ, ಯಾರು ಕೂಗಿದ್ರು ನಿಮ್ನ ಅಂತ ಕೇಳ್ತಾ ಇರ್ತಾರೆ. ಆಗ ಅಷ್ಟೊತ್ತಿಗೆ ಆಶಾನು ಸಹ ಬಂದು, ಹೌದು ಡಾಕ್ಟ್ರೇ, ನಮ್ಮ ಮನೇಲಿ ಯಾರಿಗೂ ಏನು ತೊಂದರೆ ಇಲ್ಲ, ನೀವೇನು ಈ ರೀತಿ ಸಡನ್ ಆಗಿ ಬಂದ್ಬಿಟ್ಟಿದ್ದೀರಾ ಅಂತ ವಿಶೇಷ ಏನು ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮನೆ ಮಂದಿಯವ್ರಿಗೆಲ್ಲರಿಗೂ ಸಹ ಶಾಕ್ ಆಗಿರುತ್ತೆ, ಯಾಕೆ ಬಂದಿದ್ದಾರೆ ಈ ಡಾಕ್ಟ್ರು ಅಂತ. ಈ ಕಡೆ ನೋಡಿದ್ರೆ ಗೌರಿ ಡಾಕ್ಟ್ರು ಬಂದಿರೋದನ್ನ ನೋಡಿ, ಅದು ವಿವೇಕ್ ಅವ್ರು ಬರೋದಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಡಾಕ್ಟರ್ ಅವ್ರು. ಆಗ ಗೌರಿ ಸರಿ ಕರ್ಕೊಂಡು ಬರ್ತೀನಿ ಅಂತ ಹೋಗಿ ಗೌರಿ ಹೋಗಿ, ರೀ ಡಾಕ್ಟ್ರು ಬಂದಿದ್ದಾರೆ ಕಣ್ರಿ. ಹಾ ಡಾಕ್ಟ್ರಾ? ಬಿಡು ಬರ್ಲಿ. ಅದು ಗೊತ್ತಿಲ್ಲ ರೀ, ಮನೆ ಮಂದಿಯವರೆಲ್ಲರೂ ಗಾಬರಿ ಆಗಿದ್ದಾರೆ, ಯಾರಿಗೇನಾಯ್ತೋ ಅಂತ. ನೋಡಿದ್ರೆ ಡಾಕ್ಟ್ರು ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಂಗೆ, ಹೌದು ನಾನೇ ಕೂಗಿರೋದು. ಅಯ್ಯೋ ದೇವ್ರೆ, ಇವರೆಲ್ಲ ಏನಾದ್ರು ಮತ್ತೆ ಬಾಯಿ ಬಿಟ್ಬಿಡ್ತಾರೋ ಅಂತ ಓಡಿ ಓಡಿ ಹೋಗ್ತಾ ಇರ್ತಾನೆ. ಇನ್ನೇನು ಡಾಕ್ಟ್ರು ಈ ವಿಚಾರನ ತಿಳಿಸೋಣ ಅನ್ನೋಷ್ಟೊತ್ತಿಗೆ, ಡಾಕ್ಟ್ರೇ ನಿಂತ್ಕೊಳ್ಳಿ, ಏನೂ ಇಲ್ಲ ಡಾಕ್ಟ್ರೇ ನಿಂತ್ಕೊಳ್ಳಿ, ಆ ವಿಚಾರ ಹೇಳ್ಬೇಡಿ ಅಂತ ತಡಿತಾ ಇದ್ದಂಗೆ, ವಿವೇಕ್ ಏನಾಯ್ತು ನಿನಗೆ? ಯಾಕೆ ಹುಷಾರಿಲ್ವಾ? ಏನಾದ್ರೂ ಪ್ರಾಬ್ಲಮಾ ಅಂತ ಸರಿತಾ ಅವರು ಪಟ್ ಬಿಡ್ದಾರಂಗೆ ಕೇಳ್ತಾ ಇರ್ತಾರೆ. ಆಗ ಏನು ಇಲ್ಲ ಮಾಮ್, ಅದು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ, ಸ್ವಲ್ಪ ಇಳಿಸೋಣ ಅಂತ ಡಾಕ್ಟರ್ನ ಕರೆದಿದ್ದೀನಿ. ಮತ್ತೆ ನಾನು ಇದೇ ರೀತಿ ಗೇನ್ ಆಗ್ತಿದ್ರೆ ಅಸಹ್ಯವಾಗಿ ಕಾಣ್ತೀನಿ ಅಂತ ಡಾಕ್ಟರ್ ಹತ್ರ ಸಜೆಷನ್ ತಗೊಳ್ಳೋಣ ಅಂತ ಕೂಗಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಹೋ ಹೌದಾ, ನಾವಿನ್ನೇನೋ ಅಂತ ಅನ್ಕೊಂಡ್ಬಿಟ್ವಲ್ಲೋ ಅಂತ ಹೇಳ್ತಿದ್ದಂಗೆ, ಸರಿ ಅಂತ ವಿವೇಕ್ ಡಾಕ್ಟರ್ನ ಕರ್ಕೊಂಡು ಮಾತಾಡೋದಿಕ್ಕೆ ಹೋಗ್ತಾನೆ. ಯಾರಿಗೂ ಏನು ಹೇಳ್ಬೇಡಿ ಡಾಕ್ಟರ್, ನನಗೆ ಈ ರೀತಿ ನಿದ್ದೆಯಲ್ಲಿ ಗೊರ್ಕೆ ಹೊಡಿತಾ ಇದ್ದೀನಿ, ಅದು ಒಬ್ರು ನಿದ್ದೆನೂ ಸಹ ಹಾಳು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು ಮಾತಾಡ್ತಾ ಇರ್ತಾರೆ ಇಬ್ರು. ಆ ವಿಚಾರನ ಕದ್ದಿ ಕೇಳಿಸ್ಕೊತಾ ಇದ್ದ ಗೌರಿ, ಇವರೇನು ಇಷ್ಟು ಡೀಪಾಗಿ ಯೋಚನೆ ಮಾಡಿದಾರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ಸ್. ಯಾಕೆ ಇಷ್ಟೊಂದು ಇವರು ಓವರ್ ಥಿಂಕ್ ಮಾಡ್ತಿದಾರಲ್ಲ, ನನಗೆ ನಿದ್ದೆಗೆ ತೊಂದರೆ ಆಗ್ತಿದೆ ಅಂತ ಡಾಕ್ಟರ್ನೆಲ್ಲ ಕರೆದಿ ಈ ಥರ ಕನ್ಸಲ್ಟೇಷನ್ ಎಲ್ಲ ಮಾಡಿಸ್ಕೊತಿದಾರ, ಏನೋ ನನಗೇನೆ ಆಶ್ಚರ್ಯ ಅನ್ನಿಸ್ತಿದ್ಯಲ್ಲ ಅಂತ ಗೌರಿ ಮನ್ಸಲ್ಲಿ ಅಂದ್ಕೊಂಡು ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಕಾಂತಲಕ್ಷ್ಮಿ ಮನೆಗೆ ನೋಡಕ್ಕೆ ಗಂಡಿನ ಕಡೆಯವ್ರು ಬಂದಿರ್ತಾರೆ. ಈ ಕಡೆ ನೋಡಿದ್ರೆ ಆಹ್ವಾನ ಮಾಡಿ ಬನ್ನಿ ಕುತ್ಕೊಳ್ಳಿ ಅಂತ ಅವ್ರನ್ನೆಲ್ಲ ಮನೆ ಒಳಗೆ ಕೂರಿಸಿದ್ರೆ, ಈ ಕಡೆ ಮೋನಿಕಾ ರೆಡಿ ಆಗ್ದಿರಾ ಹಾಗೆ ಕೂತಿರ್ತಾಳೆ. ಏನ್ ಮಾಡ್ತಿದ್ಯೆ, ರೆಡಿ ಆಗು ಅಂತ ಹೇಳಿಲ್ವಾ, ನಿನ್ಗೇನ್ ಪದೇ ಪದೇ ಹೇಳ್ಬೇಕಾ ಅಂತ ಹೇಳ್ತಿದಂಗೆ, ಅಮ್ಮ ನಾನು ನಿನ್ಗೆ ಎಷ್ಟೊತ್ತಿ ಹೇಳ್ಬೇಕು, ನನಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ, ನೀನ್ ಯಾಕಮ್ಮ ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ನನಗ್ ಗೊತ್ತಿಲ್ಲ ಕಣೆ, ಈಗ ನೀನ್ ರೆಡಿ ಆಗ್ಬಿಟ್ಟು ಬರ್ತಾ ಇದ್ಯಾ ಅಷ್ಟೇ, ಇಲ್ಲೋ ಸರಿ ಇರಲ್ಲ ನೋಡು ಅಂತ ಹೇಳಿ ಮೋನಿಕಂಗೆ ರೆಡಿ ಆಗು ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಬಂದಿರ್ತಾರೆ. ಈ ಕಡೆ ನೋಡಿದ್ರೆ ಸರಿತಾ ಅವರು ರೂಮಿಂದ, ಹೌದೇನೆ ಯಾವಾಗೆ ಬರ್ತಿದ್ಯಾ, ಎಷ್ಟೊತ್ತಿಗೆ ಬರ್ತಿದ್ಯಾ ಅಂತ ಅನ್ಕೊಳ್ತಾ, ಸರಿ ಆಯ್ತು ನೀನ್ ಬಾ, ನಾನು ನಿನ್ನ ಮೀಟ್ ಹಾಕ್ತೀನಿ ಅಂತ
ಹೇಳ್ತಾ ಬರ್ತಿದ್ದಂಗೆ, ಏನಮ್ಮ ಸರಿತಾ, ಏನ್ ಇಷ್ಟೊಂದು ಜೋಶಲ್ಲಿದ್ಯಾ ಅಂತ ಅವ್ರ ಅತ್ತೆಯವ್ರು ಕೇಳ್ತಿದ್ರೆ, ಅದು ಅತ್ತೆ, ನನ್ ಪ್ರಾಣ ಸ್ನೇಹಿತೆ ಬರ್ತಾ ಇದ್ದಾಳೆ ನನ್ನ ಮೀಟ್ ಮಾಡೋದಿಕ್ಕೆ, ಅದು 1-2 ದಿವಸ ಇದ್ಬಿಟ್ಟು ಹೋಗ್ತಾಳಂತೆ ಅಂತ ಹೇಳ್ತಾ ಇದ್ದಂಗೆ, ಅಯ್ಯೋ 2 ದಿವಸ ಏನಮ್ಮ, 4-5 ದಿವಸ ಇದ್ಬಿಟ್ಟೆ ಆರಾಮಾಗಿ ಹೋಗೋಕ್ ಹೇಳು ಅಂತ ಹೇಳ್ತಾ ಇರ್ತಾರೆ ಅವ್ರತ್ತೆ. ಅದು ಏನೋ ಎಮರ್ಜೆನ್ಸಿ ಕೆಲಸ ಇದೆ ಅಂತ ಅತ್ತೆ, ಅದಕ್ಕೆ ಬೇಗ ಬಂದು ಬೇಗ ಹೊರಟ್ಬಿಡ್ತೀನಿ ಅಂತ ಹೇಳ್ತಾ ಹೋ, ಎಷ್ಟೇ ಆದ್ರೂ ನೀನ್ ಚಿಕ್ಕವಳಿಂದ ಫ್ರೆಂಡ್ ಅಲ್ವಾ, ನಿನ್ ಮಕ್ಕದಲ್ಲಿ ಖುಷಿ ನೋಡ್ತಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ, ನೀನು ಅವಳು ಎಷ್ಟು ಕ್ಲೋಸ್ ಅಂತ ಗೊತ್ತಾಗ್ತಿದೆ ನನಗೆ ಅಂತ ಹೇಳ್ತಾ ಇದ್ದಂಗೆ, ಓ ಅವರ ಅಕ್ಕ, ತುಂಬಾ ಒಳ್ಳೆ ವ್ಯಕ್ತಿ ಅಲ್ವಾ ಅಕ್ಕ, ಅವರು ಕೋಟಿಗಟ್ಲೆ ಬಾಳ್ತಾರಲ್ವಾ ಅಂತ ಆಶಾ ಅವರು ಸಹ ಹೇಳ್ತಾ ಇರ್ತಾರೆ. ಹೌದು ಆಶಾ ಅಂತ ಹೇಳೋ ಹೊತ್ತಿಗೆ ಈ ಕಡೆ ಇನ್ನ ಚಂಚಲ ಮನ್ಸಲ್ಲಿ ಚಂಚಲತೆಯಿಂದ ಹುಟ್ಟಿರೋ ಒಂದು ಗುಟ್ನ ರಟ್ ಮಾಡ್ತಾ ಇರ್ತಾಳೆ. ಆಗ ಹೋ ಅವ್ರ ಅತ್ಗೆ ನನ್ಗೆ ಏನ್ ಅನ್ನಿಸ್ತಿದೆ ಗೊತ್ತಾ, ಅನಿಕೇತ್ಗೆ ಅವ್ರ ಮಗಳನ್ನ ಕೊಟ್ಟಿ ಮದುವೆ ಮಾಡ್ಸಿದ್ರೆ ಹೇಗಿರುತ್ತೆ ಅತ್ಗೆ ಅಂತ ಹೇಳ್ತಿದಂಗೆ, ಏನು ನಿನ್ ಮಗನ ಕೊಟ್ಟಿನ, ನಿನ್ ಮಗ ನೋಡಿದ್ರೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡ್ ಇರ್ತಾನೆ ಅಂತವನ್ಗೆ ಆ ಹುಡ್ಗಿನ ಕೊಡೋದ ಚಾನ್ಸೇ ಇಲ್ಲ, ಅದ್ಯಾಕತ್ಗೆ ಆ ರೀತಿ ಮಾತಾಡ್ತೀರಾ, ಎಷ್ಟೇ ಆದ್ರೂನು ಅವನು ಈ ಮನೆ ವಾರಸ್ದಾರನೇ ತಾನೆ, ವಾರಸ್ದಾರ ಆಗ್ಬಿಟ್ರೆ ಕೆಲ್ಸ ಇಲ್ದೇ ಇರೋರ್ಗೆ ಯಾರಮ್ಮ ಹೆಣ್ ಕೊಡ್ತಾರೆ ಅಂತ ಹೇಳ್ತಾ ಇರ್ತಾರೆ ಸರಿತಾ ಅವರು. ಅತ್ಗೆ ಈಗ ನೀವು ಮಾತಾಡ್ತಾ ಇರೋದು ಸರಿ ಇಲ್ಲ ಅನ್ನಿಸ್ತಿದೆ ಅತ್ಗೆ ಅಂತ ಹೇಳೋ ಹೊತ್ತಿಗೆ ಇನ್ ಈ ಕಡೆ ನೋಡಿದ್ರೆ ಅಷ್ಟಕ್ಕೂ ನಾನು ಆ ಹುಡ್ಗಿನ ಯಾರಿಗ್ ಕೊಡ್ಬೇಕು ಅಂತಾನು ಸಹ ನಾನು ಯೋಚನೆ ಮಾಡಿ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಂಗೆ, ಆಗ ನಾನು ಆ ಹುಡ್ಗಿನ ಶ್ಯಾಮ್ ಕೊಟ್ಟಿ ಮದುವೆ ಮಾಡ್ಸಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಅತ್ತೆ ಅಂತ ಅವ್ರ ಅತ್ತೆ ಹತ್ರ ಹೇಳ್ತಿದ್ದ. ಹೋ ಅವನೇನು ಭಾರಿ ಕೆಲಸ ಮಾಡ್ತಿದ್ದಾನ, ಅಲ್ಲಿ ಇಲ್ಲಿ ಕುತ್ಕೊಂಡು ಆ ಕವಿತೆ ಹುಚ್ಚ ಕವಿತೆಗಳನ್ನೆಲ್ಲ ಬರ್ಕೊಂಡಿರ್ತಾನೆ, ಅಂತವ್ರಿಗೆ ಆ ಹುಡ್ಗಿ ಕೊಡ್ತಾರ, ಏನದ್ಗೆ ಅವನಿಗೊಂದ್ ನ್ಯಾಯ ಇವನಿಗೊಂದ್ ನ್ಯಾಯ ಮಾಡ್ತಾ ಇದ್ದೀರಾ, ಏನ್ ಈ ರೀತಿ ಮಾಡ್ತಾ ಇರೋದ್ ಸರಿ ಇಲ್ಲ ಅತ್ಗೆ ಅಂತ ಹೇಳ್ತಿದಂಗೆ, ಇನ್ನು ಅವ್ರಿಗೂ ಸಹ ಕೋಪ ಬಂದಿ, ಇದು ಏನಾದ್ರೂ ಆಗ್ಲಿ ನನ್ ವಿಚಾರ, ನೀವು ಮಧ್ಯ ಬರೋ ಅಂತ ಅವಶ್ಯಕತೆ ಇಲ್ಲ ಅಂತ ಸರಿತಾ ಅವರು ಏಕಾಏಕಿ ಮಾತಾಡಿ ಅಲ್ಲಿಂದ ಹೊರಟಿರ್ತಾರೆ. ಈಗ ಸರಿತಾ ಅವರ ಸ್ನೇಹಿತರ ಮಗಳನ್ನ ಅನಿಕೇತ್ಗೆ ಕೊಟ್ಟಿ ಮದುವೆ ಮಾಡ್ಬೇಕು ಅಂತ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದಾರೆ. ಇನ್ ಈ ಕಡೆ ನೋಡಿದ್ರೆ ಕಾಂತಲಕ್ಷ್ಮಿನೂ ಸಹ ಮೋನಿಕಂಗೆ ಅಲ್ಲಿ ಬಂದಿರೋ ಸಂಬಂಧನ ಹೇಗಾದ್ರೂ ಮಾಡಿ ಮದ್ವೆ ಮಾಡಿ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಇನ್ ಈ ಕಡೆ ಗೌರಿ ಮತ್ತೆ ವಿವೇಕ್ ಇಬ್ರು ಪರಸ್ಪರ ನೋಡ್ಕೊಂಡು ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಈಗ ಅವರಿಬ್ರು ಸೇರಿ ಮೋನಿಕಂಗೂ ಮತ್ತೆ ಅನಿಕೇತ್ಗೂ ಮದುವೆ ಮಾಡಿಸ್ತಾರ ಅಥವಾ ಅವ್ರವ್ರ ಜೀವನ ಅವ್ರವರೇ ನೋಡ್ಕೊಳ್ತಾರೆ ಅನ್ನೋ ಹಾದಿಲೇ ಬಿಡ್ತಾರನ್ನ ನಾ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.